ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ಸ್ಥಾನ್ನಮಸ್ಯೆ ಗುರುನ್ಮಮ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ದೇವ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಪವೃಕ್ಷ ಕಾಮಧೇನುಗಳಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಬಹಳ ಹತ್ತಿರದಲ್ಲಿದೆ. ನಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ಅಂತ. ವಿಶೇಷವಾಗಿ ನಾನೇನು ಮಾಡೋದಿಲ್ಲ, ಭಗವಂತ ನನ್ನ ಕಡೆಯಿಂದ ಸತ್ಕರ್ಮಗಳನ್ನು ಮಾಡಿಸ್ತಾನೆ, ಅವನು ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೀನಿ ಅಂತ ಅನ್ನೋ ಒಂದು ಭಾವನೆ. ರಾಯರು ನಮ್ಮಲ್ಲಿ ನಿಂತು ಸತ್ಕರ್ಮಗಳನ್ನು ಸದಾ ಕಾಲ ಮಾಡಿಸ್ತಾ ಇರ್ತಾರಂತೆ. ದುಷ್ಟಕರ್ಮಗಳನ್ನು ಅದನ್ನು ನಾವು ಮಾಡೋದು, ನಮ್ಮ ಬುದ್ಧಿಗಳಿಂದ ಮಾಡೋದು. ಆದರೆ ರಾಯರು ನಮ್ಮಲ್ಲಿ ನಿಂತು ಸತ್ಕರ್ಮಗಳನ್ನು ಮಾಡಿಸ್ತಾ ಇರ್ತಾರಂತೆ. ವಿಶೇಷವಾಗಿ ಕಲ್ಪವೃಕ್ಷ ಕಾಮಧೇನುಗಳಾದಂತಹ ಗುರು ಸಾರ್ವಭೌಮರ ಮಂತ್ರಾಲಯದಲ್ಲಿ ನಿವಾಸಿಯಾಗಿ ಜಾತ್ಯತೀತವಾದಂತಹ ಎಲ್ಲ ಕಡೆಯೂ ಸಹಿತ ತಮ್ಮ ಭಾವನೆಗಳನ್ನು ಮತ್ತು ಅವರ ಭಕ್ತಿ ಭಾವನೆ, ಅವರ ಭಕ್ತಾದಿಗಳು ಜಗತ್ತೆಡೆ ಪ್ರತಿಯೊಂದು ಕಡೆ ಇದ್ದಾರೆ. ಅವರನ್ನು ನಾವು ಪ್ರತಸ್ಮರಣೀಯರಾದಂಥವರು ಎಷ್ಟೇ ನಾವು ಹೇಳಿದರೂ ಸಹಿತ ಅಷ್ಟು ಕಡಿಮೆ ಅಂತ ರಾಯರಿಗೆ. ಆದ್ದರಿಂದ ರಾಯರು ನಮ್ಮನ್ನು ವಿಶೇಷವಾಗಿ ಒಳ್ಳೆ ದಾರಿನಲ್ಲಿ ತರಬೇಕು, ಇವನಿಗೆ ಒಳ್ಳೆ ಬುದ್ಧಿಯನ್ನು ಕೊಡಬೇಕು ಅಂತ. ಅದಕ್ಕೆ ಗಾಯತ್ರಿ ಗಾಯಂ ತ್ರಯದೀತಿ ಗಾಯತ್ರಿ ಅಂತ. ವಿಶೇಷವಾಗಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ನಾವು ಕೊನೆಯಲ್ಲಿ ಹೇಳ್ತೀವಿ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ. ಧಿಯೋ ಯೋನಃ ಅಂತಂತಂದ್ರೆ ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ. ಅದಕ್ಕೆ ಒಳ್ಳೆ ಬುದ್ಧಿಯನ್ನು ನಮಗೆ ಯಾರು ಕೊಡ್ತಾರೆ ಅಂತಂದ್ರೆ ಸಾಕ್ಷಾತ್ತಾಗಿ ರಾಯರು ಇದನ್ನ ಬಗ್ಗೆ ಕೊಂಡಾಡ್ತಾರಂತೆ ಅವರ ಗ್ರಂಥದಲ್ಲಿ. ಯಾರಪ್ಪ ನಮಗೆ ಬುದ್ಧಿ ಕೊಡೋದು ಅಂತಂತಂದ್ರೆ ರಾಯರು ನಮಗೆ ತಿಳಿಸ್ಕೊಡ್ತಾರೆ. ರುದ್ರದೇವರು, ಶಿವ ಅಂತ ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಒಂದು ದಾಸರಾಯರು ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಭಕ್ತಿಪೂರ್ವಕವಾಗಿ ಎಷ್ಟೋ ಹಾಡುಗಳನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಬುದ್ಧಿ ನಮಗೆ ಯಾವ ರೀತಿಯಾಗಿ ಕೊಡ್ತಾನೆ ಅಂತ ಅನ್ನೋದಕ್ಕೆ ನಮಗೆ ಒಂದು ದಾಸರ ಮೂಲಕ, ಒಂದು ಪದದ ಮೂಲಕ ಹೇಳ್ಕೊಡ್ತಾರೆ. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಕೈಲಾಸವಾಸ ಗೌರೀಶ ಈಶ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷಣೆ ನಿನ್ನದೇ ಇಂದಲೇ. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಹೇಳ್ತಾರೆ, ಕೈಲಾಸವಾಸ ಗೌರೀಶ ಈಶ
ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು ಅಂತ. ತೈಲಧಾರೆಯಂತೆ ಯಾವ ರೀತಿಯಾಗಿ ಎಣ್ಣೆ ನಿಮ್ಮ ಕೈಗೆ ಹತ್ತಿದ್ರೆ ಕೆಳಗಡೆ ಬಿದ್ದೋಗುತ್ತಲ್ಲ, ಅದೇ ರೀತಿಯಾಗಿ ಚೆನ್ನಾಗಿರುವಂತಹ ಒಂದು ನೈಸ ಇಷ್ಟು ತೈಲ ಬಹಳ ಇರುತ್ತಲ್ಲ, ಆ ರೀತಿಯಾಗಿ ಭಕ್ತಿ ಆ ರೀತಿಯಾಗಿ ಇರ್ಬೇಕಂತೆ ನಮ್ಮಲ್ಲಿ. ಮನಸ್ಸು ಕೊಡು ಹರಿಯಲ್ಲಿ ಶಂಭು ಅಂತ ಒಂದು ಮಾತು ಹೇಳ್ತಾರೆ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಂಕಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಅಲ್ಲದೆ. ಅಂದ್ರೆ ಭಗವಂತನ ಇಚ್ಛೆ ಇಲ್ಲಾರ್ದೆ ನಾವೇನೂ ಮಾಡ್ಲಿಕ್ಕಾಗೋದಿಲ್ಲ. ಪಾಪ ಮಾಡಬೇಕಾದ್ರೂ ಭಗವಂತನ ಇಚ್ಛೆ, ಪುಣ್ಯ ಮಾಡಬೇಕಾದ್ರೂ ಭಗವಂತನ ಇಚ್ಛೆ ಅಂತ. ಹೇಗೆ ನೋಡ್ರಿ ಯಾವ ರೀತಿಯಾಗಿದೆ. ಯಾಕಂತಂದ್ರೆ ಅವನು ಕೊಟ್ಟಿರುವಂಥ ಶರೀರ, ಅವನು ಕೊಟ್ಟಿರುವಂಥ ಜೀವ, ಅವನು ಕೊಟ್ಟಿರುವಂಥ ಈ ದೇಹ, ಅವನು ಏನು ಮಾಡಿಸ್ತಾನೆ ಅವೆಲ್ಲ ಬೊಂಬೆಗಳಾಡ್ದಂಗೆ ಆಗ್ಬೇಕಷ್ಟೆ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಅಲ್ಲದೆ ಅಂತ. ಅವನ ಪ್ರೇರಣೆ ಇಲ್ಲಾರ್ದೆ ಏನೂ ಸಹಿತ ಆಗೋದಿಲ್ವಂತ. ಮುಂದೆ ಹೇಳ್ತಾರೆ, ಧನುಜ ಮದ ಗಜಹಾರೆ ದಂಡ ಪ್ರಣಾಮವ ಮಾಳ್ಪೆ, ಮಣಿಸು ಈ ಶಿರವ ಸಜ್ಜನರ ಸಿರಿ ಚರಣದಲ್ಲಿ. ಹೇಳ್ತಾರೆ, ಧನುಜ ಮದಗಜಹಾರಿ ದಂಡ ಪ್ರಣಾಮವ ಮಾಳ್ಪೆ ಅಂತ. ದುಷ್ಟ ಜನರಿಗೆ ನಾವು ನಮಸ್ಕಾರವನ್ನು ಮಾಡಬಾರ್ದು, ಮಣಿಸು ಈ ಶಿರವ ಸಜ್ಜನರ ಅಂತ. ವಿಶೇಷವಾಗಿ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ನಮ್ಮ ಶಿರ ನಮಸ್ಕಾರ ಮಾಡ್ಬೇಕಂತ. ಯಾರ್ಯಾರಿಗೋ ಸುಮ್ಮನೆ ಸಿಕ್ಕಿದವ್ರಿಗೆಲ್ಲ ನಮಸ್ಕಾರ ಮಾಡಬಾರ್ದು ಅಲ್ವಾ. ಆದ್ರಿಂದ ಈ ಶಿರವ ಸಜ್ಜನರ ಸಿರಿಚರಣದಲ್ಲಿ ಅಂತ. ಅಂದ್ರೆ ನಮ್ಮ ಒಳ್ಳೆ ದೊಡ್ಡ ದೊಡ್ಡ ಜ್ಞಾನಿಗಳು ಯಾರಪ್ಪ ಅಂದ್ರೆ ಸಾಕ್ಷಾತ್ತಾಗಿ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ನಮ್ಮ ಶಿರ ಭಾಗಿಸ್ಬೇಕಂತೆ. ಒಳ್ಳೆ ರೀತಿಯಾಗಿ ನಮಸ್ಕಾರವನ್ನ ಮಾಡ್ಬೇಕಂತೆ. ಕೈಲಾಸವಾಸ ಗೌರೀಶ ಈಶ. ಮುಂದೆ ಹೇಳ್ತಾರೆ, ಭಾಗೀರಥಿ ಧರನೆ ಭಯವ ಪರಿಹರಿಸೋ, ಲೇಸಾಗಿನಿ ಸಲಹೋ ಸಂತತ ಶರ್ವದೇವಾ, ಭಾಗವತ ಜನಪ್ರಿಯ ವಿಜಯ ವಿಠಲನಂಗ್ರಿ, ಜಾಗು ಮಾಡದೆ ಭಜಿಪ ಭಾಗ್ಯವನು ಕೊಡು ಶಂಭೋ. ವಿಶೇಷವಾಗಿ ಭಾಗೀರಥಿ ಧರನೆ ಭಯವ ಪರಿಹರಿಸು. ನಮ್ಮಲ್ಲಿ ಭಯ ಇರಬಾರ್ದಂತೆ. ವಿಶೇಷವಾಗಿ ಸದಾಕಾಲ ಭಗವಂತ ನಾಮಸ್ಮರಣೆ, ಅವನ ದಯೆ, ಅವನ ಭಕ್ತಿಯನ್ನು ಮಾತ್ರ ಕೊಡಬೇಕಂತೆ. ಭಾಗವತ ಜನಪ್ರಿಯ ವಿಜಯ ವಿಠಲಂಗೆ, ಮಹಾನುಭಾವರು ವಿಜಯದಾಸರು. ಅಂತಹ ವಿಜಯದಾಸರು ನಮಗೆ ಈ ಒಂದು ಹಾಡನ್ನ ತರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ಕೈಲಾಸ ವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭು. ಶಿವನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ವಿಶೇಷವಾಗಿರುವಂತಹ ಅಂತಹ ಮನಸ್ಸು ರಾಯರಲ್ಲಿ ಕೊಡಬೇಕು. ನಮ್ಮ ಮನಸ್ಸು, ಇಡೀ ಮನಸ್ಸು ರಾಯರಿಗೆ ಅರ್ಪಣೆ ಮಾಡಬೇಕಂತೆ. ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ರಾಯರ ಅಂತರ್ಯಾಮಿ ಅಂತ ರಾಮಚಂದ್ರ ದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ಒಳ್ಳೆ ಭಕ್ತಿಯುತವಾದಂತಹ ಭಜನೆಗಳನ್ನು ಮಾಡಬೇಕು. ವಿಶೇಷವಾಗಿ ಪ್ರತಿಯೊಬ್ಬರು ಯಾರು ಈ ಒಂದು ದಾಸರಾಯರ ಪದವನ್ನು ಕೇಳ್ತಾರೆ, ಅವರ ಮನೆಯಲ್ಲಿ ಸಾಕ್ಷಾತ್ತಾಗಿ ಶಿವ ಬಂದು ನೆಲೆಸ್ತಾನಂತೆ. ಅವರ ಮನಸ್ಸು ಒಳ್ಳೆ ಶುದ್ಧ ಆಗುತ್ತೆ ಅಂತ ಹೇಳಿ ಸಂಪೂರ್ಣ ಮಧ್ವಾಂತರದ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಮಧ್ವಧರ್ಮ ವಾಹಿನಿಯ ಪ್ರತಿಯೊಬ್ಬ ಸದಸ್ಯರಿಗೂ ಸಹಿತ, ಎಲ್ಲರಿಗೂ, ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಸಹಿತ ಆ ಶಿವ ಬುದ್ಧಿಯನ್ನು ಕೊಡಲಿ. ಪ್ರತಿಯೊಬ್ಬರು ಸಹಿತ ಓಂ ನಮಃ ಶಿವಾಯ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮಾಡುವುದರ ಮೂಲಕ ದಯವಿಟ್ಟು ತಿಳಿಸಿಕೊಡಿ. ಪ್ರತಿಯೊಬ್ಬರಿಗೂ ಸಹಿತ, ಯಾರು ಹೊಸದಾಗಿಯೂ ಸಹಿತ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಬೇಕು. ದಯವಿಟ್ಟು ಪ್ರತಿಯೊಂದು ವಿಡಿಯೋಗಳು ಸಹಿತ ನಿಮಗೆ ಬಂದ ತಕ್ಷಣ ಗೊತ್ತಾಗುತ್ತೆ. ದಯವಿಟ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಎಲ್ಲರಿಗೂ ಶಿವ ಮತ್ತು ರಾಯರು ಅನುಗ್ರಹ ಮಾಡಲಿ ಅಂತೇಳಿ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಏನೇ ನಿಮ್ಮ ಕಷ್ಟಗಳಿದ್ದರೂ ಸಹಿತ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಮತ್ತು ಕೆಳಗಡೆ ಕೊಟ್ಟಿರುವಂತಹ ನಂಬರಿಗೆ ಕರೆಯನ್ನು ಮಾಡಬಹುದು. ಏನೇ ಕಷ್ಟಗಳಿದ್ದರೂ ಸಹಿತ ಅದು ರಾಯರು ನಿಮಗೆ ಪರಿಹರಿಸ್ತಾರೆ ಅಂತ ಹೇಳಿ ಹರೈ ನಮಃ. ಕೃಷ್ಣಾರ್ಪಣಮಸ್ತು. ಹರಿ ಓಂ.